ಹಾಯ್ ಹಲೋ ನಮಸ್ಕಾರ. ನಾನು ಪೇಜ್ ಫಾಲೋ ಮಾಡ್ತಾ ಇರೋರಿಗೆ ಹಾಗೂ ಈಗ ಹೊಸದಾಗಿ ನೋಡ್ತಾ ಇರೋರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ನಾನು ನನ್ನ ಫ್ರೆಂಡ್ಸು ಶಿವರಾತ್ರಿ ಪ್ರಯುಕ್ತ ತೋರಣಮಾವಿನ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೊರಟಿದ್ದೆವು. ಹಾಗೆ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಂಗೆ ಚಪ್ಪರಕ್ಕೆ ಈ ಥರನೂ ಮಾಡ್ತಾರಾ ಅಂತ ಅನಿಸ್ತು. ಕಾರಣ ಇಷ್ಟೇ, ಏನಪ್ಪ ಅಂದರೆ ಚಪ್ಪರಕ್ಕೆ ಜ್ಯೂಸು, ಕುರ್ಕುರೆ, ಬ್ರೆಡ್ಡು, ಬನ್ನು, ಜೀರಾ ಜ್ಯೂಸು ಎಲ್ಲ ಥರದ ತಿಂಡಿ ತಿನಿಸುಗಳಿಂದ ಸುಂದರವಾಗಿ ಅಲಂಕಾರ ಮಾಡ್ತಿದ್ರು. ಹಾಗೆ ಒಳಗೆ ಹೋಗಿ ಕಾಲಭೈರವೇಶ್ವರನ ಭಕ್ತಿಯಿಂದ ನಮಿಸಿ 3 ಸುತ್ತುಗಳನ್ನು ಭಕ್ತಿಯಿಂದ ಸುತ್ತಿದೆ. ನಂತರ ಹಾಗೆ ಅಲ್ಲೇ ಇರುವ ಮಾಸ್ತಿ ಅಮ್ಮನಿಗೆ ಭಕ್ತಿಯಿಂದ ನಮಿಸಿ ಹೊರಗೆ ಬಂದರೆ ನಮ್ಮ ಹುಡುಗರು ಫುಲ್ಲು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಅವರ ಜೊತೆ ಒಂದು ಕ್ಲಿಪ್ ತಗೊಂಡು ಅಲ್ಲಿಂದ ಹೊರಟಿದ್ದೆ ಮತ್ತೊಂದು ಶಿವನ ದೇವಸ್ಥಾನಕ್ಕೆ. ಆದರೆ ಈ ದೇವಸ್ಥಾನದಲ್ಲಿ ಜನಸಾಗರವೇ ತುಂಬಿ ತುಳುಕುತ್ತಿತ್ತು. ಹಾಗೆ ಈ ಜನರ ನಡುವೆ ತಾಳ್ಮೆಯಿಂದ ಕಾದು ದೇವರ ದರ್ಶನ ಪಡೆದು ಧನ್ಯನಾದೆ ಎನಿಸಿತು. ಹಾಗೆ ಅಲ್ಲೇ ಇರುವ ಅವರ ದೇವಸ್ಥಾನದ 9 ಸುತ್ತುಗಳನ್ನು ಪೂರೈಸಿ ಬಂದದ್ದೇ ಈ ಪ್ರಸಾದದ ಭೋಜನಕ್ಕೆ. ನಂತರ ದೇವಸ್ಥಾನಕ್ಕೆ ಕೊನೆಯದಾಗಿ ಕೈ ಮುಗಿದು ದೇವಸ್ಥಾನದಿಂದ ಹೊರಟೆವು. ನಂತರ ಒಬ್ಬರೇ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಬಂದು ಗೌರವಾನ್ವಿತವಾಗಿ ಸನ್ಮಾನ ಪೂರೈಸಿ ಅಲ್ಲಿಂದ ಮನೆ ಕಡೆ ಹೊರಟಿವಿ. ಇವತ್ತಿನ ಆಗಿತ್ತು ಅಂತ ಹೇಳ್ತಾ ಸಿಗೋಣೆಗೆ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಶುಭರಾತ್ರಿ.